ನಾನು ನನ್ನ ಮಗಳು ಆರ್ಯ ಸೀರೀಸ್ಗೆ ಸ್ವಾಗತ. ಈಗ ಆಲ್ರೆಡಿ ಗೊತ್ತಿರುತ್ತೆ, ನಿನ್ನೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ರೀಸನ್ ಏನಪ್ಪ ಅಂದರೆ ನನಗೆ ಹುಷಾರಿರಲಿಲ್ಲ. ಇನ್ನು ದೀಪಾವಳಿ ತಯಾರಿ ಅಂತೂ ಇದ್ದೇ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ಜಾಸ್ತಿನೇ ಇತ್ತು. ಮನೆ ಮಗು ಎಲ್ಲದನ್ನೂ ನೋಡ್ಕೊಳ್ಳೋದಕ್ಕಾಗಬೇಕಲ್ಲ. ಸೊ ಅದಕ್ಕೆ ನಿನ್ನೆ ಆರ್ಯ ಕಂಪ್ಲೀಟ್ಲಿ ಅವ್ರ ಅಪ್ಪನ ಜೊತೆ ಟೈಮ್ಸ್ ಕಳೀತಾ ಇದ್ಲು. ನಾನು ಸುಮಾರು ಜನ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ, ಯು ಆರ್ ಸೋ ಲಕ್ಕಿ, ನಿನ್ನ ಗಂಡ ಇಷ್ಟೆಲ್ಲ ಮಾಡ್ತಾರಲ್ಲ, ನಿನ್ನ ಮಗಳಿಗೆ ಸ್ನಾನ ಮಾಡಿಸ್ತಾರೆ, ನಿನ್ನ ಮಗಳಿಗೆ ಹಾಡು ಹೇಳಿ ಮಲಗಿಸ್ತಾರೆ, ನೀನು ಎಷ್ಟೊಂದು ಲಕ್ಕಿ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತೀನಿ, ಈ ಲಕ್ಕಿ ಅನ್ನೋದಕ್ಕಿಂತ ನನ್ನ ಗಂಡನಿಗೆ ಮೇಲಿಗೋ ಇಲ್ಲ. ಅವನಿಗೆ ಅವನು ಈ ಪಾರ್ಟ್ನರ್ಶಿಪ್ಗೆ ಈಕ್ವಲ್. ಇದರಲ್ಲಿ ನಾನು ನಿಮಗೆ ಒಂದು ಗುಟ್ಟು ಹೇಳ್ತೀನಿ, ಹೆಣ್ಣು ಅತಿಯಾಗಿ ದುರಾಸೆ ಪಡೋದನ್ನು ನಿಲ್ಲಿಸ್ಬೇಕು. ಗಂಡನ ಪ್ರತಿಯೊಂದು ಏಳು ಬೀಳಲ್ಲೂ ಅವನ ಜೊತೆಯಾಗಿ ನಿಲ್ಲಬೇಕು. ಲಾಯಲ್ಟಿ ಬೆಳೆಯೋದು ಯಾವಾಗ ಗೊತ್ತಾ? ಒಬ್ಬ ಗಂಡಸು ಒಂದು ಹೆಣ್ಣನ್ನು ಕಂಪ್ಲೀಟ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ಟ್ರೀಟ್ ಮಾಡಿದಾಗ ಲಾಯಲ್ಟಿ ಜಾಸ್ತಿ ಆಗಿರುತ್ತೆ. ಅದಕ್ಕೊಂದು ಎಕ್ಸಾಂಪಲೇ ನಮ್ಮ ಸಂಬಂಧ ಅಂತ ಹೇಳ್ತೀನಿ. ಯಾವಾಗಲೂ ಸೂಪರಾಗಿರ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ, ನಮ್ಮಲ್ಲೂ ಜಗಳಗಳಾಗ್ತಾನೆ ಇರುತ್ತೆ. ಬಟ್ ನಾವು ಒಬ್ರಿಗೊಬ್ರು ಕೊಡೋ ಮರ್ಯಾದೆನ ಯಾವತ್ತೂ ಬಿಡೋದಿಲ್ಲ. ಜಾಸ್ತಿ ಆರ್ಯ ಅವ್ರ ಅಪ್ಪನ ಬಗ್ಗೆ ಮಾತಾಡ್ಬಿಟ್ಟೆ ಅನಿಸುತ್ತೆ. ಏನೋ ಗೊತ್ತಿಲ್ಲ, ಮಗು ಜೊತೆ ಅವ್ರು ಪ್ರತಿ ಸತಿ ಆಟ ಆಡಿದಾಗ, ಮಗುನ ಮಲಗಿಸಿದಾಗ ಅವ್ರ ಮೇಲೆ ಇನ್ನೂ ಜಾಸ್ತಿ ಗೌರವ ಸ್ಟಾರ್ಟ್ ಆಗಿದೆ. ಎಲ್ಲ ಗಂಡಸರು ಹೀಗೆ ಅಂತ ಹೇಳಿ ಬೆಳೆಯುವಂಥ ಸಿಚುವೇಷನಲ್ಲಿ ನಾನು ಬೆಳೆದೆ. ಆದರೆ ಗಂಡಸರಲ್ಲೂ ಒಳ್ಳೆತನ ಇದೆ ಅಂತ ತೋರಿಸ್ಕೊಡೋದಕ್ಕೆ ಈ ಮನುಷ್ಯ ಸಿಗ್ತಾ ಅನಿಸುತ್ತೆ. ಇವತ್ತು ಆರ್ಯಾಳ ಮೊದಲನೇ ದೀಪಾವಳಿ ಕೂಡ, ಅದಕ್ಕೆ ಅವಳಿಗೆ ಅಂತ ಅವಳ ಹೆಸರಲ್ಲಿ ಹೇಳ್ಕೊಂಡು ನಾವು ಸಿಹಿ ಮಾಡ್ಕೊಂಡಿದ್ದೀವಿ. ಗಸಗಸೆ ಪಾಯಸ ಮಾಡಿ ನಾರ್ಮಲಿ ಇಂಡಿಯನ್ ಟ್ರೆಡಿಷ್ನಲ್ ಅಡುಗೆನ ತಯಾರು ಮಾಡಿಕೊಂಡು ನಾವು ಇವತ್ತು ಊಟ ಮಾಡಿ ಮಲ್ಕೋತಾ ಇದ್ದೀವಿ. ಆರ್ಯನ್ ಬರ್ತ್ ಸರ್ಟಿಫಿಕೇಟಲ್ಲಿ ಯಾವುದೇ ರಿಲೀಜನ್ನ ನಾವು ಸ್ಪೆಸಿಫೈ ಮಾಡಿಲ್ಲ, ಆದರೆ ಅವಳ DNA ಮಾತ್ರ ಒಬ್ಬ ಇಂಡಿಯನ್ ಅನ್ನೋದು ಖಂಡಿತವಾಗ್ಲೂ ಗೊತ್ತೇ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ಒಂದು ನೆನಪನ್ನ ಕ್ರಿಯೇಟ್ ಮಾಡಿ ದೀಪಾವಳಿ ಅವಳ ಮೊದಲನೇ ದೀಪಾವಳಿ ಇದಾಗಿತ್ತು ಆರ್ಯ ಮತ್ತು ಅಮ್ಮನ ವ್ಲಾಗ್. See you tomorrow. Bye.